ದ್ಯಾವಪ್ಪ ತಾತನವರ ಜಾತ್ರಾ ಮಹೋತ್ಸವಕ್ಕೆ ಕುರುಕ್ಷೇತ್ರ ತೆಲುಗು ಪೌರಾಣಿಕ ನಾಟಕ ಆಯೋಜಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ. ದನಕರುಗಳ ಕಾಪಾಡೋ ದೇವರೇ ಯೋಗಿ ದ್ಯಾವಪ್ಪ, ಧರ್ಮ ಅಧರ್ಮಗಳ ಮಧ್ಯೆ ನಡೆಯೋ ಯುದ್ಧವೇ ಕುರುಕ್ಷೇತ್ರ. ಈಗ ಪಶು ಪಕ್ಷಿಗಳನ್ನಾದರೂ ನೋಡೋಕೆ ವೈದ್ಯರಿದ್ದಾರೆ. ಆದ್ರೆ 100 ವರ್ಷಗಳ ಹಿಂದೆ ಪಶು ಕಷ್ಟಗಳ ನಿವಾರಣೆಗೆ ಶ್ರೀ ಯೋಗಿ ದ್ಯಾವಪ್ಪ ತಾತನವರೇ ವೈದ್ಯರಾಗಿ ಕೆಲಸ ಮಾಡಿದ್ರು. ಅವರಿಗೆ ಪಶುಗಳ ಮೇಲೆ ಇದ್ದ ಪ್ರೀತಿಯೇ ಇವತ್ತು ಲಕ್ಷಾಂತರ ಮನೆಗಳಲ್ಲಿ ಯೋಗಿಯಾಗಿ ಭೋಗಿಯಾಗಿ ಉಳಿದುಕೊಂಡ್ಬಿಟ್ಟಿದ್ದಾರೆ. ಇವತ್ತಿಗೂ ಅವರ ಸಮಾಧಿಯ ಒಳಗಿನಿಂದ ನಮ್ಮೆಲ್ಲರ ದನಕರು, ಕುರಿ, ಮೇಕೆ, ಎತ್ತು, ಎಮ್ಮೆಗಳನ್ನ ಕಾಪಾಡ್ತಿದ್ದಾರೆ ಎಂಬ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಮುಖಂಡ ಪುಟ್ಟು ಆಂಜಿನಪ್ಪ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕಿನ ಕೋಟಹಳ್ಳಿ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಅವರ ಯೋಗಿ ದ್ಯಾವಪ್ಪ ಹೆಸರಿನಲ್ಲಿ ಎತ್ತುಗಳ ಪರಿಸೆ, ಉಟ್ಲು ಪರಿಸೆ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಸೇರುವ ಸಾವಿರಾರು ಭಕ್ತರನ್ನ ರಂಜಿಸಲು ಹಲವಾರು ರಂಗ ನಾಟಕಗಳು, ಪಂಡರಿ ಭಜನೆ, ಸಂಗೀತೋತ್ಸವ, ವೇಷಭೂಷಣಗಳ ಕುಣಿತ ನಡೀತದೆ. ರಾತ್ರಿ ಸ್ಥಳೀಯ ಕಲಾವಿದರಿಂದ ಪ್ರದರ್ಶನಗೊಂಡ ಕುರುಕ್ಷೇತ್ರ ನಾಟಕಕ್ಕೆ ಧರ್ಮ ಅಧರ್ಮಗಳ ಮಧ್ಯೆ ನಡೆಯೋ ಯುದ್ಧವೇ ಕುರುಕ್ಷೇತ್ರ. ಈ ಯುದ್ಧದಲ್ಲಿ ಧರ್ಮ ಉಳಿದು ಅಧರ್ಮ ಅಳಿತದೆ ಎಂಬ ಸತ್ಯದ ಮಾದರಿಯನ್ನ ತೋರಿಸ್ತಾರೆ. ಅದನ್ನ ಜನರು ಪಾಲನೆ ಮಾಡಬೇಕು ಅನ್ನೋದೇ ಭಾರತದ ಭಗವದ್ಗೀತೆ, ಪುರಾಣಗಳು ನಮಗೆ ನೀಡಿರುವ ನೀತಿ ಪಾಠ ಅಂತ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ತಲಕಾಯಲಬೆಟ್ಟ ಅಶ್ವಥ್ ರೆಡ್ಡಿ, ರಾಜ್ಕುಮಾರ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಗುಡಿಹಳ್ಳಿ ಚಂದ್ರು, ಗೌಡನಹಳ್ಳಿ ಮಂಜುನಾಥ್, ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುರಳಿ, ಸಾದಿಕ್, ಬೂದಾಳ ವರದರಾಜು, ತುಮ್ಮನಹಳ್ಳಿ ವೆಂಕಟೇಶ್, ಮಳಮಾಚನಹಳ್ಳಿ ಮುನಿರಾಜು, ಕುರುಬರಪೇಟೆ ವೆಂಕಟೇಶ್, ಕೆಎಸ್ ನಾರಾಯಣಸ್ವಾಮಿ, ದೇವರಾಜ್ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ధర్మరాజుతో కూడి పాండవులందరూ శ్రమ వహించి ధనధాన్య కనక వస్తు వాహనాది సమస్తములో సిద్ధపరిచి యాగమ సంపూర్తికై పూజ్యులందరినీ ఆహ్వానించినారు. నేను కూడా ఆ యాగములకు వెళ్లి ಪಾಂಡವರ చేత ಯಾಗಮ ಸಂಪೂರ್ತಿ చేయించి ನಡೆದು ಈ ಒಂದು ಜಾತ್ರೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬೇಕು. ಜಾತ್ರೆಗೆ ಮತ್ತಷ್ಟು ಕುರುಕ್ಷೇತ್ರ ನಾಟಕನ ನೋಡ್ಬೇಕು ಅಂತೇಳಿ ಬಹಳ ಉತ್ಸುಕರಾಗಿ ನೀವು ಇಲ್ಲಿ ಸೇರಿದಂಥದ್ದು. ಆದ್ರೆ ನಮ್ಮದು ಇವಾಗ ಹೆಂಗಿದೆ ಅಂದ್ರೆ ನಿಮ್ಗೆಲ್ಲ ಒಂದ್ ರೀತಿ ತೊಂದರೆ ಕೊಡಂತ ವಾತಾವರಣ ನಾವು ಸೃಷ್ಟಿ ಮಾಡ್ತಾ ಇದ್ವಿ. ನಾಟಕ ನೋಡ್ತಾ ಇದ್ವಿ, ಮಧ್ಯದಲ್ಲಿ ಇವ್ರೇನೋ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಇವ್ರು ಬಂದೇನೋ ಮಾಡ್ತಾ ಇರಲ್ಲಪ್ಪ, ನಮ್ದೇ ನಾಟಕ ನೋಡಕ್ ಬಿಡ್ತಾ ಇಲ್ಲ ಅಂತೇಳಿ ಒಂದ್ ರೀತಿ ಮುಜುಗರ ಆಗ್ತಾ ಇದೆ. ಆದ್ರೂ ಸಹ ನಿಮ್ ಸಮಯನ ನಾವು ತಗೊಳ್ತೀವಿ, ಯಾರು ಅನ್ಯತಾ ಭಾವಿಸ್ಬೇಡಿ. ಎಲ್ರು ಊಟ ಮಾಡಿದೀರಾ? ಚಪ್ಪಲೆ ತಟ್ತಾ ಇಲ್ಲ, ಏನ್ ಜೋಶ್ ಇಲ್ವಲ್ಲ? ಜೋರ ಚಪ್ಪಾಳೆ ತಟ್ಟಿ ನಾಟಕ ಚೆನ್ನಾಗ್ ಬರ್ಲಿ ಅಂತೇಳಿ ನಿಮ್ಗೋಸ್ಕರ ನಾಟಕ ಆಡ್ತಾ ಇದಾರಲ್ಲ ನಮ್ ಕಲಾವಿದರು. ನಾಟಕ ಚೆನ್ನಾಗಾಗ್ಲಿ, ಶುಭ ಆಗ್ಲಿ ಅಂತೇಳಿ ಈಗ ಕುರುಕ್ಷೇತ್ರ ನಾಟಕನ ಈಗ ಸಂಪೂರ್ಣವಾಗಿ ನಿಮ್ ಮುಂದೆ ತೆರೆ ಮುಂದೆ ನಮ್ ಕಲಾವಿದರು ತರ್ತಾ ಇದ್ದಾರೆ. ಕುರುಕ್ಷೇತ್ರ ಅಂದ್ರೆ ಯುದ್ಧ ಅಂದ್ರೆ ಸರ್ವನಾಶ, ಏನು ಉಳಿಯಲ್ಲ, ಸಂಬಂಧಗಳು ಉಳಿಯಲ್ಲ, ಹೆಂಡತಿ ಗಂಡ, ಅಧಿಕಾರ, ಆಸ್ತಿ, ಹಣ, ಈ ಮೋಹಕ್ಕೆ ದಾಹಕ್ಕೆ ಮನುಷ್ಯ ಬಿದ್ದು ಬಿಟ್ರೆ ಬೆಂಕಿ ಆಗ್ತದೆ, ಬೆಂಕಿಯಿಂದ ಸುಟ್ಟು ಬೂದಿ ಆಗ್ತದೆ, ಅದೇ ಉಳಿಯುವಂಥದ್ದು. ಆ ನಿಟ್ಟಿನಲ್ಲಿ ಈ ಕುರುಕ್ಷೇತ್ರ ನಾಟಕದಲ್ಲಿ ನಮ್ಮ ಮಹಾತ್ಮರು ಈ ದೇಶದಲ್ಲಿ ಈ ಒಂದು ಪ್ರಬಲವಾದಂತ ಗ್ರಂಥಗಳನ್ನ ನಮಗೆ ಮಹಾಭಾರತ, ರಾಮಾಯಣನ ನಮಗೆ ಕೊಟ್ಟು ಹೋಗಿದ್ದಾರೆ. ಈ ದ್ಯಾವಪ್ಪನಂತವರು ಇನ್ನ ಹಿರಿಯರು ಹಳಬರು ನಮ್ಮ ದೇಶಕ್ಕೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನಾವು ಕಲಿಬೇಕು, ಬದುಕನ್ನ ಕಟ್ಕೊಬೇಕು, ಮಾನವೀಯ ಮನುಷ್ಯತ್ವ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತೇಳಿ ನಮ್ಗೆ ಈ ಒಂದು ನಾಟಕಗಳ ರೂಪದಲ್ಲಿ ಮಾಡಬೇಕಾದ್ರೆ ಒಂದು ಗುರು ಇರಬೇಕು. ಅದು ಶ್ರೀಕೃಷ್ಣನ ಮಾದರಿ ಗುರುವಿನ ರೂಪದಲ್ಲಿ ನಾವು ನೋಡ್ಬೇಕಾಗ್ತದೆ. ದುರ್ಯೋಧನ ರೀತಿ ನಮಗೆ ಛಲ ಇರಬೇಕಾಗ್ತದೆ, ಧೈರ್ಯ ಇರಬೇಕಾಗ್ತದೆ. ಕರ್ಣನ ರೀತಿ ದಾನತ್ವದಲ್ಲಿ ನಾವು ಇರಬೇಕಾಗ್ತದೆ. ಅಭಿಮನ್ಯನ ರೀತಿ ಗುರಿಯಲ್ಲಿ ಮತ್ತೆ ಯುದ್ಧದಲ್ಲಿ ಪರಿಣಿತಿ ಹೊಂದಿರಂತ ಒಂದು ನಿಪುಣತೆ ಇರಂತವ್ರು ಬೇಕಾಗ್ತದೆ. ಧರ್ಮರಾಯನ ರೀತಿ ಧರ್ಮ ಮಾರ್ಗದಲ್ಲಿ ನಡೆಯುವಂತ ವಾತಾವರಣದ ಗುಣಗಳು ನಮ್ಮಲ್ಲಿ ಇರಬೇಕಾಗ್ತದೆ. ಇವೆಲ್ಲನೂ ಸಹ ಸಂಪೂರ್ಣವಾದಂತಹ ಗುಣಗಳು
ನಮ್ಮಲ್ಲಿ ಬಂದಿದ್ದಾರೆ ಒಂದು ಮಾನವೀಯ ಮೌಲ್ಯ ಇರಂತ ಸಂಪೂರ್ಣ ಮನುಷ್ಯ ಆಗ್ತಾನೆ. ಆ ಮನುಷ್ಯ ಆದ್ರೆ ಎಲ್ಲನೂ ಸಹ ತಾನು ತನ್ನ ಸಂಸಾರ ತನ್ನ ಸುತ್ತ ಇರುವಂತ ವಾತಾವರಣನ ಚೆನ್ನಾಗಿ ಇಟ್ಕೊಂಡಿರ್ತಾನೆ. ಆ ರೀತಿಯಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡಂತ ಒಂದು ಪರಿಕಲ್ಪನೆ ಇಟ್ಕೊಂಡಿರಂತ ಈ ಒಂದು ಮಹಾಭಾರತ ಕಥಾ ಸಂಕಲನ ಕುರುಕ್ಷೇತ್ರ ಇವತ್ತಿನ ದಿನ ತಮ್ಮ ಮುಂದೆ ನಮ್ಮ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಆನಂದಿಸೋದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನ ಒಳ್ಳೇದು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವೆಲ್ಲರೂ ಸಹ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಸಾಗ್ಬೇಕು. ಅದರಿಂದ ತಮ್ಗೆ ಒಂದಷ್ಟು ಪ್ರೇರೇಪಣೆಯಾಗಿ ತಾವೆಲ್ಲರೂ ಸಹ ಉತ್ತುಂಗಕ್ಕೆ ಹೋಗ್ಬೇಕು, ತಮ್ಗೆಲ್ಲರಿಗೂ ಸಹ ಒಳ್ಳೆ ಭವಿಷ್ಯ ಸಿಗ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಯಾವ ತಾತ ಅಂದ್ರೆ ನಮ್ಗೆ ದನ ಕರುಗಳ ಬಗ್ಗೆ ಕಾಳಜಿ ಇರೋಂಥದ್ದು, ಅವ್ರಿಗೆ ವಿಶೇಷವಾದ ಪ್ರೀತಿ ದನ ಕರುಗಳ ಬಗ್ಗೆ ಇತ್ತು. ಈ ಭಾಗದಲ್ಲಿ ಅವರು ಒಬ್ಬ ಸಾಧು ಸಂತರಾಗಿ ರೋಗ ರುಜಿನಗಳು ತುತ್ತಾದಂತ ದನಕರುಗಳಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಅವ್ರು ಮಾಡ್ತಾ ಇದ್ರು. ಈಗ ಯಾವುದೇ ನಾವು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಹೋದ್ರೆ ದನಕರು ಸಾಕಂತದ್ದು ಮನೆಗಳಲ್ಲಿ ನಾವು ನೋಡ್ತೀವಿ. ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ದೇವಪ್ಪನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಉಪ್ಪು ತಗೊಂಬಂದು ಅವಳಿಗೆ ನೀರು ಕುಡಿಸಿದ್ರೆ ಎಲ್ಲ ವಾಸಿ ಆಗ್ತದೆ ಅಂತೇಳಿ ನಮ್ಮ ತಾಯಿ ಈಗಲೂ ಸಹ ನಮ್ಗೆ ಮನೇಲಿ ಹೇಳ್ತಾ ಇರ್ತಾರೆ. ನಮ್ದು ಸಹ 400ಕ್ಕೂ ಹೆಚ್ಚು ಕುರಿ ಇದೆ, ಒಂದು 20ಕ್ಕೂ ಹೆಚ್ಚು ಹಸುನ ಸಾಕ್ತಾ ಇದೀವಿ. ಏನೋ ಒಂದ್ ರೀತಿ ನಮ್ಗೆ ಅನುಬಂಧ ಮೂಗ್ ಜೀವಗಳು ಅಂದ್ರೆ ನಮ್ಗೆ ಅಲ್ಲ, ರೈತಾಪಿ ವರ್ಗ ಎಲ್ರಿಗೂ, ನಿಮಗೂ ನಮಗೂ ಎಲ್ರಿಗೂ ಸಹ ಅದು ಒಂದು ಅವಿರವಾದ ಸಂಬಂಧ. ಆ ನಿಟ್ಟಿನಲ್ಲಿ ದೇವತಾತ್ನವರ ಆದರ್ಶ ನಾವೆಲ್ಲರೂ ಸಹ ಇಟ್ಕೊಂಡು ಮುಂದೆ ಸಾಗಂತದ್ದಾಗ್ಲಿ. ಪ್ರಕೃತಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಮನುಷ್ಯರು ಎಲ್ಲರೂ ಸಹ ಸರ್ವ ಸಮಾನರು, ಎಲ್ಲರೂ ಸಹ ಬ್ಯಾಲೆನ್ಸ್ ರೀತಿ ನಾವು ವಾತಾವರಣ ಸೃಷ್ಟಿ ಮಾಡ್ಕೊಬೇಕು. ಬರೀ ಮನುಷ್ಯರಿದ್ರೆ ದನಕರುಗಳಿಲ್ಲ ಪಕ್ಷಿಗಳಿಲ್ಲ ಅಂದ್ರೆ ಏನು ಜೀವನ ಸಂಪೂರ್ಣ ಆಗೋದಿಲ್ಲ. ಎಲ್ಲನೂ ಸಹ ಚೈನ್ ಸಿಸ್ಟಮ್ ಅಲ್ಲಿ ನಡೀತಾ ಇರ್ತದೆ. ಹಂಗಾಗಿ ಎಲ್ಲನೂ ಸಹ ಎಕೋ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಆಗೋ ರೀತಿ ನಾವು ಸಂಪೂರ್ಣತೆಯಿಂದ ಹೋಗ್ಬೇಕು. ಅವನು ಸಹ ಕಾಪಾಡ್ಕೋಬೇಕು, ನಮ್ಮ ಜೊತೆ ಜೊತೆ ಸಾಕಬೇಕು, ಸಲಹಬೇಕು, ಅವಗೂ ಸಹ ಪ್ರೀತಿ ಪ್ರೇಮ ತೋರಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖೇನ ಈ ನಾಟಕದ ಮುಖೇನ ತಮ್ಮಲ್ಲಿ ಮನವಿನ ಮಾಡಿಕೊಂಡು ನಮ್ಮನ್ನ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ತಾತನವರ ಈ ಒಂದು ಸನ್ನಿಧಿಯಲ್ಲಿ ದೇವಪ್ಪನ ಗುಡಿ ಸುತ್ತಮುತ್ತ ಎಲ್ಲ ಗ್ರಾಮದ ಕಲಾವಿದರು ಸೇರ್ಕೊಂಡು ಈ ಒಂದು ಕುರುಕ್ಷೇತ್ರ ನಾಟಕದ ಪ್ರದರ್ಶನವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ನಾಟಕಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ಲಿಕ್ಕೆ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ಈ ಕ್ಷೇತ್ರದ ಅಭ್ಯರ್ಥಿಯೂ ಆಗಿದ್ದಂತ ಪುಟ್ಟು ಆಂಜಿ ಅವರು ನಮ್ಮ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ವೇದಿಕೆ ಮೇಲಿದ್ದಾರೆ. ಹಾಗೇನೇ ಈ ಒಂದು